ಮೊದಲನೇದಾಗಿ ಮಾಧ್ಯಮದಿಂದ ಬಂದಿರುವ ಇವರಿಗೆ ನಮಸ್ತೆ. ಬೆಳಗ್ಗೆ 4 ಗಂಟೆಯಿಂದ ನನ್ನ ಮೂವಿ ಶೂಟಿಂಗ್ ನಡೀತು. ಸೊ ಅದಾಗಿ ತುಂಬ ಟಯರ್ಡ್ ಆಗಿದ್ದೀನಿ. ಸೊ ದಯವಿಟ್ಟು ಕ್ಷಮಿಸಿ. ಈ ಸ್ಟೇಜ್ ಮೇಲೆ ತುಂಬ ಹಿರಿಯರು ಕೂತಿದ್ದಾರೆ ಆ್ಯಂಡ್ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ಇವತ್ತು ನಿಮಗೆಲ್ಲ ನಾನು ಉತ್ತರ ಕೊಡಲ್ಲ, ಯಾಕಂದರೆ ನಾನು ಒಬ್ಬ ನಟ ಆಗಿ ನಿಲ್ಕೋಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. ನಾನು ಕಷ್ಟಪಟ್ಟು ಒಬ್ಬ ದೊಡ್ಡ ನಟ ಆಗಿ ನಿಮ್ಮ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಡೈಲಿ ನನ್ನ ಸಪೋರ್ಟ್ ಮಾಡ್ತೀರಾ, ನನ್ನ ಮೋಟಿವೇಟ್ ಮಾಡ್ತೀರಾ, ನಾನೊಬ್ಬ ಕಲಾವಿದ ಆಗಬೇಕು ಅಂತ ತುಂಬಾ ಸಪೋರ್ಟ್ ಮಾಡ್ತೀರಾ. ಸೊ ಅದಕ್ಕಾಗಿ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಕರ್ನಾಟಕ ಬಲಂ ಜನವರಿ 15ಕ್ಕೆ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಫಸ್ಟ್ ಈ ಸಿನಿಮಾದಲ್ಲಿ ಅಭಿನಯಿಸಬೇಕು ಅಂತ ದೇಸಾಯಿ ಸರ್ ಫೋನ್ ಮಾಡಿದ್ದು. ಅವರ ಜೊತೆ ನಾನು ಒಂದು ಸಿನಿಮಾದಲ್ಲಿ ಆಲ್ರೆಡಿ ವರ್ಕ್ ಮಾಡಿದ್ದೆ. ಆಮೇಲೆ ಸಿ ಯೋಗೇಶ್ವರ್ ಸರ್ ಅವರು ಈ ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಇನ್ನೂ ಖುಷಿ ಆಯಿತು. ತುಂಬ ದೊಡ್ಡ ಸಿನಿಮಾ ಅಂದರೆ ಒಂದು ಒಳ್ಳೆ ಕತೆ ಇರಬೇಕು. ಒಳ್ಳೆ ಸಿನಿಮಾ ಆಗಬೇಕಾದ್ರೆ ಒಂದು ಒಳ್ಳೆ ಕತೆ ಇರಬೇಕು. ಸೊ ಫಸ್ಟ್ ಕತೆ ಕೇಳಿದೆ. ಕತೆ ತುಂಬ ಚೆನ್ನಾಗಿದೆ. ಈಗಿನ ಸಿಚುವೇಶನಿಗೆ ಜನರಿಗೆ ತುಂಬ ಕನೆಕ್ಟ್ ಆಗ್ತದೆ ಅನಿಸಿತು. ಅದರ ಜೊತೆಗೆ ನನಗೆ ಇನ್ನೂ ಖುಷಿ ಆಗೋದು, ಇದು ನನ್ನ ಭಾಗ್ಯ ಅಂದ್ಕೊಳ್ತೀನಿ. ಹಿರಿಯ ನಿರ್ದೇಶಕರು ಮತ್ತು ಹಿರಿಯ ಕ್ಯಾಮರಾಮನ್ ಅಂಥವ್ರ ಜೊತೆ ವರ್ಕ್ ಮಾಡುವ ಭಾಗ್ಯ ನನಗೆ ಸಿಕ್ಕಿದ್ದು ಬಹಳ ಖುಷಿ ಇದೆ. ಆಮೇಲೆ ಪ್ರತಿ ಸಿನಿಮಾದಲ್ಲಿ ನಾನು ಇಷ್ಟಿಷ್ಟು ದೊಡ್ಡವರಿಗೆ ಅಮ್ಮ ಆಗ್ತಿದ್ದೆ. ಈಗ ಒಂದು ಭೂತಹಣ್ಣಿ ಮುದ್ದು ಮಗುವಿಗೆ ಈ ಸಿನಿಮಾದಲ್ಲಿ ಅಮ್ಮ ಆದದ್ರ ಬಗ್ಗೆ ತುಂಬ ಖುಷಿ ಇದೆ. ಸಿನಿಮಾ ತುಂಬ ಒಳ್ಳೆಯದಾಗಿ ಖಂಡಿತ ಬರ್ತದೆ, ಅದರಲ್ಲಿ ಡೌಟೇ ಇಲ್ಲ. ಕರ್ನಾಟಕದ ಬೆಂಬಲ ಇದ್ದೇ ಇರ್ತದೆ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೇನೆ. ಬೇರೆಯವರಿಗೆ ಅವಕಾಶ.